ಚಿಕ್ಕಮಗಳೂರು ನಗರದಲ್ಲಿರುವ ಮಲ್ಲೇನಹಳ್ಳಿ ಮುರಾರ್ಜಿ ವಸತಿ ಶಾಲೆ ಹಾಗೂ ಬೀಕನಹಳ್ಳಿಯಲ್ಲಿರುವ ಮುರಾರ್ಜಿ ವಸತಿ ಶಾಲೆಗಳಿಗೆ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಶುಕ್ರವಾರ ಭೇಟಿಯನ್ನ ನೀಡಿ ಶಾಲಾ ಕಟ್ಟಡಗಳನ್ನ ವೀಕ್ಷಿಸಿ ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನ ನಡೆಸಿದ್ರು. ಊಟ ತಿಂಡಿ ಚೆನ್ನಾಗಿ ಕೊಡ್ತಾರಾ? ಸುಳ್ಳು ಹೇಳ್ಬಾರ್ದು. ಯಾಕೆಂದ್ರೆ ಅವ್ರ ಆ ಕಡೆ ಕಳಿಸಿ ಕೇಳ್ತೀನಿ ಬೇಕಾರೆ ಅವ್ರು ಏನಾರು ಅಂತಾರೆ ಅಂದ್ರೆ ಚೆನ್ನಾಗಿದೆ ಊಟ ತಿಂಡಿ? ಸ್ನಾನದ ರೂಮು ಬರ್ತಾರೆ. ಬಾಯ್ಸು ತೊಂದರೆ ಇದೆಯಾ? ತೊಂದರೆ ಇದೆ ಸ್ನಾನದ ರೂಮ್. ನಿಮ್ದು ಚೆನ್ನಾಗಿದೆ. ಬಿಸಿನೀರು ಕೊಡ್ತಾರಾ ಸ್ನಾನಕ್ಕೆ? ಬಿಸಿಲಿದ್ದಾಗ ಇಲ್ಲೇ ಇದೆ ತಣ್ಣೀರೇ ಬರುತ್ತೆ. ವಸತಿ ಶಾಲೆಯಲ್ಲಿ ಸ್ನಾನಕ್ಕೆ ಬಿಸಿ ನೀರು, ಶೌಚಾಲಯ, ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ವಿಚಾರಿಸಿದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ಊಟ ಹಾಗೂ ಇತರೆ ಮೂಲಭೂತ ಸವಲತ್ತಿನ ಬಗ್ಗೆ ಯಾರೂ ದೂರು ಹೇಳಲಿಲ್ಲ. ನಾನು ಮುಂದಿನ ದಿನಗಳಲ್ಲಿ 2 ತಿಂಗಳಿಗೊಮ್ಮೆ ಭೇಟಿ ನೀಡುತ್ತೇನೆ ಅಂತ ತಿಳಿಸಿದ್ರು. 2 ಮುರಾರ್ಜಿ ಶಾಲೆ, ನಿನ್ನೆ ಒಂದು ಅಂಬೇಡ್ಕರ್ ವಸತಿ ಶಾಲೆ, ಮತ್ತೆ ಆವತಿ ಅಂಬೇಡ್ಕರ್ ವಸತಿ ಶಾಲೆ, ಈ ಶಾಲೆಗಳಿಗೆ ಮತ್ತೆ ವಸತಿ ಶಾಲೆಗಳಿಗೆ ಹಾಸ್ಟೆಲ್ಗಳಿಗೆ ನಾನು ವಿಸಿಟ್ ಮಾಡಿ ಮಕ್ಕಳ ಜೊತೆನೂ ಒಂದಷ್ಟು ಸಂವಾದವನ್ನ ಮಾಡಿ ಅವರ ಕಷ್ಟ ಸುಖಗಳನ್ನ ಮತ್ತೆ ಹಾಸ್ಟೆಲ್ನ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿದಾಗ ಒಂದಷ್ಟು ಲೋಪದೋಷಗಳು ಕಂಡು ಬಂತು. ಅದೇ ರೀತಿ ಉತ್ತಮವಾಗಿರೋದು ಕಂಡು ಬಂತು. ಕೆಲವು ಈಗ ಇಲ್ಲಿ ಬಂದಿರತಕ್ಕಂಥ ಈ ಮುರಾರ್ಜಿ ಶಾಲೆನಲ್ಲಿ ಊಟ, ವಸತಿ, ಶೌಚಾಲಯ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇಲ್ಲಿ ಬಿಸಿನೀರು ಸಹ ಕೊಡ್ತಾರೆ ಸ್ನಾನಕ್ಕೆ. ಮುರಾರ್ಜಿ ಈ ಶಾಲೆನಲ್ಲಿ, ಬೀಕ್ನಳ್ಳಿ ಮುರಾರ್ಜಿ ಶಾಲೆ, ಇದು ಮಲೆನಹಳ್ಳಿ ಮುರಾರ್ಜಿ ಶಾಲೆ. ಬೀಕ್ನಳ್ಳಿ ಮುರಾರ್ಜಿ ಶಾಲೆನಲ್ಲಿ ಬೇಸಿಗೆನಲ್ಲಿ ಚೆನ್ನಾಗಿ ಬಿಸಿನೀರು ಬರ್ತದೆ, ಮಳೆಗಾಲದಲ್ಲಿ ಬಿಸಿನೀರು ಬರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ತೇವೆ. ಬಿಸಿನೀರಿನ ಒಂದಷ್ಟು ಕೊರತೆ ಎದ್ದು ಕಾಣ್ತು. ಮತ್ತು ಊಟದ ವಿಚಾರದಲ್ಲಿ ನಾನು 4 ವಸತಿ ಶಾಲೆಗಳಿಗೆ ಮತ್ತು ಮುರಾರ್ಜಿ ಶಾಲೆಗಳಿಗೆ, ಅಂಬೇಡ್ಕರ್ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಊಟದ ಬಗ್ಗೆ ಯಾರೂ ದೂರನ್ನು ಹೇಳಲಿಲ್ಲ. ನಾನೇ ಸ್ವತಃ ಡಿ ಅವ್ರ ಜೊತೆ ಮಕ್ಕಳ ಜೊತೆ ಕೂತು ಊಟವನ್ನು ಮಾಡಿದಾಗ ಏನೂ ಆ ರೀತಿಯ ತೊಂದರೆ ಕಂಡು ಬಂದಿಲ್ಲ. ಇನ್ನು ಮುಂದೆ ನಾನು 2 ತಿಂಗಳಿಗೊಮ್ಮೆ ಈ ರೀತಿಯ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟರೆ ಕನಿಷ್ಠ ಬಡವರ ಮನೆ ಮಕ್ಕಳು ಇಲ್ಲಿ ಓದ್ತಾ ಇರ್ತಕ್ಕಂಥದ್ದು. ನಾವು ಭೇಟಿ ಕೊಡ್ತೇವೆ ಅನ್ನೋ ದೃಷ್ಟಿಯಿಂದ ಒಂದಷ್ಟು ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಇನ್ನೂ ಒಂದಷ್ಟು ಚುರುಕಾಗಿ ಮಾಡ್ತಾರೆ ಅನ್ನೋ ಒಂದು ಭಾವನೆ ನನಗೆ ಬಂದಿದೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ. ಊಟದ ಸಮಸ್ಯೆ ಇದೆ ಅಂತ ಹೇಳಿದ್ರು. ಈ ಸಂಬಂಧ 2 ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿಯನ್ನ ನೀಡಿದ್ದೇನೆ. ಮಕ್ಕಳೊಂದಿಗೆ ಸಂವಾದವನ್ನ ನಡೆಸಿದ್ದೇನೆ. ಹಾಸ್ಟೆಲ್ ಪರಿಸ್ಥಿತಿಯ ವೀಕ್ಷಣೆಗಳನ್ನ ಮಾಡಿದ್ದೇನೆ. ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಇತರ ಮೂಲಭೂತ ಸವಲತ್ತು ನೀಡಲಾಗುತ್ತಿದೆ ಅಂತ ತಿಳಿಸಿದ್ರು. ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥ ನಮ್ಮಲ್ಲಿ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಹಾಸ್ಟೆಲ್ಗಳು ಚಿಕ್ಕಮಗಳೂರಲ್ಲೇ ಇದ್ದಾವೆ. ಆದರೆ ಎಲ್ಲ ಹಾಸ್ಟೆಲ್ಲು ಸರ್ಕಾರದ ಹಾಸ್ಟೆಲ್ಗಳೇ. ಅದು BCM ಹಾಸ್ಟೆಲ್ ಇರ್ಬೋದು, ಮುರಾರ್ಜಿ ಸ್ಕೂಲ್ ಇರ್ಬೋದು, ಅಥವಾ ಅಂಬೇಡ್ಕರ್ ವಸತಿ ಶಾಲೆ ಇರ್ಬೋದು, SC/ST ಹಾಸ್ಟೆಲ್ ಇರ್ಬೋದು, ಎಲ್ಲ ನಮ್ಮ ಸರ್ಕಾರ ಜವಾಬ್ದಾರಿ. ಯಾವುದೋ ಒಂದು ಹಾಸ್ಟೆಲಲ್ಲಿ ಒಂದಷ್ಟು ಊಟದ ತೊಂದರೆ ಆಗಿದೆ ಅನ್ನೋ ಒಂದು ಮಾಹಿತಿನ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಅದಕ್ಕೆ ಇವತ್ತು ಬೆಂಗಳೂರಿಂದ ಬಂದ ತಕ್ಷಣ ಅದೇ ರೀತಿ ಬ್ರಾಹ್ಮಣರ ಹಾಸ್ಟೆಲಲ್ಲಿ ನಡೀತಾ ಇರತಕ್ಕಂಥ ಆವತಿ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಒಂದಷ್ಟು ಲೋಪದೋಷಗಳು ಕಂಡು ಬಂದಿದ್ದಾವೆ. ಅದಕ್ಕೆ ಕೂಡಲೇ ಈಗಾಗಲೇ ಅದು ಏನು ಆವತಿ ಅಂಬೇಡ್ಕರ್ ವಸತಿ ಶಾಲೆ ಕಣತಿನಲ್ಲಿ ಈಗಾಗಲೇ ನಯನಾ ಮೋಟಮ್ನವರು ಸರ್ಕಾರದ ಮುಖಾಂತರ ಆ ಭಾಗದ ಶಾಸಕರಾಗಿ ಹೊಸ ಕಟ್ಟಡವನ್ನು ಮಂಜೂರು ಮಾಡಿಸಿದ್ದಾರೆ. ಇನ್ನು 2 ತಿಂಗಳಲ್ಲಿ ಆ ಕಟ್ಟಡ ಮುಕ್ತಾಯ ಆದಮೇಲೆ ಅಲ್ಲಿಗೆ ಸ್ಥಳಾಂತರಿಸೋ ಕೆಲಸವನ್ನು ಮಾಡ್ತೇವೆ. ಮತ್ತು ಏನು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಮಾಲತಿ ಮೇಡಮ್ನವ್ರ ಜೊತೆ ಎಲ್ಲ ವಿಸಿಟ್ ಮಾಡಿದ್ದೇನೆ. ಒಂದಷ್ಟು ಸೂಚನೆಯನ್ನು ಅವರಿಗೆ ಕೊಟ್ಟಿದ್ದೇವೆ. ನಾನು ಮಕ್ಕಳೊಂದಿಗೆ ಸಂವಾದವನ್ನ ನಡೆಸಿದ್ದೇನೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದಿರುವಂತಹ ಆರೋಪ ಸುಳ್ಳು. 30 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ನಾನು ಇದ್ದೇನೆ. ಅವರುಗಳು ಆರೋಪ ಮಾಡುವ ರೀತಿಯ ಮನಸ್ಥಿತಿ ನನಗೆ ಬಂದಿಲ್ಲ. ನಾನು ಸಾಮಾನ್ಯ ವರ್ಗದಿಂದ ಬಂದಿದ್ದೇನೆ. ಮಕ್ಕಳ ಕಷ್ಟ ನನಗೂ ಅರ್ಥವಾಗುತ್ತದೆ. ಯಾವುದೇ ಮೂಲಭೂತ ಸವಲತ್ತು ಕೊರತೆಯಾಗದ ರೀತಿಯಲ್ಲಿ ನಮ್ಮ ಸರ್ಕಾರ ನೋಡುತ್ತಿದೆ ಅಂತ ತಿಳಿಸಿದ್ರು. ಆದರೆ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದಾಗ ಚುನಾಯಿತ ಪ್ರತಿನಿಧಿಗಳಾದ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಈಗಾಗಲೇ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಸಂವಾದ ಮಾಡಿದಾಗ ನನಗೆ ಆ ರೀತಿಯ ಯಾವುದೋ
ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಆರೋಪ ಖಂಡಿತ ಸುಳ್ಳು. ನಾನು ಸುಮಾರು 30 ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೀನಿ. 96ರಲ್ಲಿ ನಗರಸಭಾ ಸದಸ್ಯನಾಗಿದ್ದು ಇಲ್ಲಿವರೆಗೂ ಇದ್ದೀನಿ. ಎಲ್ಲೂ ನನ್ನ ರಾಜಕೀಯ ಜೀವನದಲ್ಲಿ ಕೆಲವು ಈ ರೀತಿ ಅವ್ರೇನು ಆರೋಪ ಮಾಡಿದ್ದಾರೆ ಆ ರೀತಿ ನಡ್ಕೊಳ್ಳುವಂಥ ಮನಸ್ಥಿತಿ ನನಗೆ ಬಂದಿಲ್ಲ. ನಾನೊಬ್ಬ ಸಾಮಾನ್ಯ ರೈತರ ಮಗನಾಗಿ ಹುಟ್ಟಿರೋದು. ನಾನು ಒಬ್ಬ ಶೋಷಿತ ವರ್ಗದ ಮನೆಯ ಮಗನಾಗಿ ಬೆಳೆದಿರೋದ್ರಿಂದ, ಶೋಷಿತ ವರ್ಗದವರು ಬಡವರ ಮನೆ ಮಕ್ಕಳ ಕಷ್ಟ ಏನು ಅಂತ ಅರ್ತಿರೋದ್ರಿಂದ ಅವರ ಕಷ್ಟಗಳಿಗೆ ಸ್ಪಂದಿಸಿ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳು, ಯಾವುದೇ ವಸತಿ ಶಾಲೆಯಲ್ಲಿ ಅವರಿಗೆ ಬಿಸಿನೀರು, ಕುಡಿಯೋ ನೀರು, ಊಟ, ವಸತಿ, ಯಾವುದೇ ಮೂಲಭೂತ ಸೌಕರ್ಯಗಳು ತೊಂದರೆ ಆಗದಂತೆ ನೋಡ್ಕೊಳ್ಳೋಂಥದ್ದು ನಮ್ಮ ಸರ್ಕಾರದ ಜನಪ್ರತಿನಿಧಿಗಳ ಕರ್ತವ್ಯ ಆಗಿದೆ. ಮತ್ತು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳ ಕರ್ತವ್ಯನೂ ಅದಾಗಿದೆ. ಹಾಗಾಗಿ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವರ ಕರ್ತವ್ಯವನ್ನು ಎಚ್ಚರಿಸಿ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡಿಸುವ ಕೆಲಸವನ್ನು ಮಂತ್ರಿಗಳ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ಸೆಳೆದು ಮಾಡುವ ಕೆಲಸವನ್ನು ಮಾಡಿದ್ದೇನೆ. ಇನ್ನೇನು ಈ ಮಲೆನಹಳ್ಳಿ ಮುರಾರ್ಜಿ ಶಾಲೆ ಇದೆ, ಇದು ತಕ್ಷಣದಲ್ಲೇ ಈಗಾಗಲೇ ಸುಮಾರು 20 ಕೋಟಿಗೂ ಹೆಚ್ಚು ಅನುದಾನದಲ್ಲಿ ಇಲ್ಲೇ ಕಟ್ಟಡ ಇನ್ನು 1-1.5 ತಿಂಗಳಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿ ಬೀಕ್ನಳ್ಳಿ ಮುರಾರ್ಜಿ ಶಾಲೆ ಸರ್ಕಾರಿ ಕಟ್ಟಡನೇ, ಆದರೆ ಸುಮಾರು 30 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಕಟ್ಟಡ. ಅದಕ್ಕೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಅವತ್ತಿನ ತಾಂತ್ರಿಕತೆಗೆ ತಕ್ಕಂತೆ ಮಾಡಿದ್ದಾರೆ. ಈಗಿನ ತಾಂತ್ರಿಕತೆ ತಕ್ಕಂತೆ ಒಂದಷ್ಟು ರಿಪೇರಿ ಮಾಡಿಸುವ ಕೆಲಸವನ್ನು ಮಾಡ್ತೇನೆ. ಇನ್ನು ಬ್ರಾಹ್ಮಣ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ಅಂಬೇಡ್ಕರ್ ವಸತಿ ಶಾಲೆ ಆವತಿದೇನಿದೆ ಅದು ಇನ್ನೆರಡು ತಿಂಗಳಲ್ಲಿ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಆಗುತ್ತೆ. AIT ಸರ್ಕಲ್ನಲ್ಲಿ ನಿನ್ನೆ ನಾನು BCM ಇಲಾಖೆಯ ಹಾಸ್ಟೆಲಿಗೆ ವಿಸಿಟ್ ಮಾಡಿದಾಗ ಅಲ್ಲಿ ಯಾವುದೇ ಕುಂದು ಕೊರತೆ ಮಕ್ಕಳು ಹೇಳಲಿಲ್ಲ, ಅಲ್ಲಿ ಬಂದಂಥ ಪೋಷಕರು ಸಹ ಹೇಳಲಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಇರೋದನ್ನು ಸರಿಪಡಿಸೋಂಥ ಕೆಲಸವನ್ನು ನಾನು ಮಾಡ್ತೇನೆ. ನೋಡಿ, ಇದು ನಾನು ಯಾರನ್ನೂ ದೂರಲ್ಲ, ನಮ್ಮ ಕರ್ತವ್ಯ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ ಜಿಲ್ಲಾ ಪಂಚಾಯಿತಿ ಹಿಂಭಾಗದಲ್ಲಿ ITI ಪಕ್ಕದಲ್ಲಿ ಒಂದು ಕಾಲೇಜ್ ಹಾಸ್ಟೆಲ್ ಆಗಿದೆಯಲ್ಲ ಅಂಬೇಡ್ಕರ್ದು, ಮೆಟ್ರಿಕ್ ಪೂರ್ವ, ನಾನೇ ಗುದ್ಲಿ ಪೂಜೆ ಮಾಡಿದ್ದೆ ನಾನು ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ. ಆ ಹಾಸ್ಟೆಲ್ ಓಪನ್ ಆಗಬೇಕು. ಅಲ್ಲಿ ರಸ್ತೆ ತುಂಬ ಖರಾಬಾಗಿದೆ, ನಾನು ನೋಡ್ಕೊಂಬಂದಿದ್ದೀನಿ. ಈಗಾಗಲೇ ಅದನ್ನು ಸರ್ಕಾರದಿಂದ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ರಸ್ತೆಗೆ ಟೆಂಡರ್ ಕರೆಸಿದ್ದೀನಿ. ಟೆಂಡರ್ ಕರೆದ ಮೇಲೆ ಅದು ಗುಣಮಟ್ಟದ ರಸ್ತೆನ ಮಕ್ಕಳಿಗೆ ಅನುಕೂಲ ಮಾಡೋ ಕೆಲಸನ ಕಳೆದ 1 ವರ್ಷ ಸತತ ಪ್ರಯತ್ನ ಮಾಡಿದೆ. ನಿಮಗೆಲ್ರಿಗೂ ಗೊತ್ತಿದೆ, ಸರ್ಕಾರದ ಈಗಿನ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಆ ಹಣವನ್ನು ಮಂಜೂರು ಮಾಡಿಸಿದ್ದೀನಿ. ಟೆಂಡರ್ ಕರೆದಿದ್ದಾರೆ. ಸದ್ಯದಲ್ಲೇ ಆ ಕಾಮಗಾರಿ ಮುಗಿದ ಮೇಲೆ ಆ ರಸ್ತೆನೂ ಚೆನ್ನಾಗಾಗುತ್ತೆ.